ವಾಲ್ಮೀಕಿ ಮೂಡ ಹಗರಣಗಳ ವಿರುದ್ಧ ಅಸ್ತ್ರಗಳನ್ನು ಸರ್ಕಾರದ ವಿರುದ್ಧ ಭರ್ಜರಿಯಾಗಿ ಝಳಪಿಸುತ್ತಿರುವ ಬಿಜೆಪಿಗೆ ಇವತ್ತು ಕಾಂಗ್ರೆಸ್ ಆಡಳಿತ ಪಕ್ಷ ಟಕ್ಕರ್ ಕೊಡುವುದಕ್ಕೆ ಪ್ರಯತ್ನ ಪಟ್ಟಿತ್ತು. ವಿಧಾನಸಭೆಯಲ್ಲಿ ಉತ್ತರವನ್ನು ತಮಗೆ ತೃಪ್ತಿಕರವಾಗಿ ನೀಡಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನೂ ಮಾಡಿಬಿಟ್ಟರು. ಮಾಡಿದ ನಂತರ ಹಳೆಯ ಹಿಂದಿನ ಬಿಜೆಪಿ ಸರ್ಕಾರದ ಹಲವಾರು ಆರೋಪಗಳನ್ನೆಲ್ಲ ಹಗರಣಗಳ ರೂಪಕ್ಕೆ ತಂದಿಳಿದು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಅವರಿಗೆ ತೋಚಿದ ರೀತಿಯಲ್ಲಿ ಅದನ್ನು ಮಾಡಿದರು. ಅಂದರೆ ನೀವು ಮಾಡಿದ್ದೀರಿ ಅಂತ ಅರ್ಥ. ಈ ಹಗರಣಗಳ ಬಗ್ಗೆ ತನಿಖೆ ಯಾಕೆ ನಡೆದಿಲ್ಲ, CBI, ED, IT ಸಂಸ್ಥೆಗಳು ಏಕೆ ಇವುಗಳ ತನಿಖೆಗೆ ಮುಂದಾಗಿಲ್ಲ ಅಂತೆಲ್ಲ ತರಾಟೆಗೆ ತೆಗೆದುಕೊಂಡರು. ಪ್ರಶ್ನೆಗಳಿಗೆ ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ನಾಳೆ ಏನೋ ಉತ್ತರ ಕೊಡ್ತಾರಂತೆ. ಇವತ್ತೇನೋ ಅವ್ರು ಭಾಳ ಮಾಡಕ್ಕೆ ಹೋಗಿಲ್ಲ ಉತ್ತರದಲ್ಲಿ. ಬಿಜೆಪಿಗರೆಲ್ಲ CM ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಹಾಕ್ಕೊಂಡ್ರು ಸದನದಲ್ಲಿ. CM ರಾಜೀನಾಮೆ ಕೊಡಬೇಕು, ಮೂಡ ಹಗರಣ CBIಗೆ ಕೊಡಬೇಕು ಅಂತ ಕೂಗಿದ್ರು. ಅದಕ್ಕೆ ಅವ್ರೇನು ಬಗ್ತಾರೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದರೆ ಅವರು ಅವರ ಹಳೆಯ ಸರ್ಕಾರದ ಕಥೆಗಳನ್ನೆಲ್ಲ ಹೇಳೋಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಕೇಂದ್ರ ಸರ್ಕಾರದ ಸೆಲೆಕ್ಟಿವ್ ಅಪ್ರೋಚ್ನಿಂದ ಹಗರಣಗಳು ಹೆಚ್ಚಾಗ್ತಿವೆ ಅಂತಂದರು. ದ್ಯಾಟ್ಸ್ ಎ ಇಂಟ್ರೆಸ್ಟಿಂಗ್ ಪಾಯಿಂಟ್. ಹಗರಣಗಳ ಆರೋಪಿಗಳು BJP ಸೇರಿದ ಕೂಡಲೇ ಹಗರಣ ಮುಕ್ತರಾಗ್ತಾರೆ. ಹೀಗಿದ್ದರೆ ಯಾವ ಕಳ್ಳರಿಗೆ ತಾನೇ ಭಯ ಹುಟ್ಟಲು ಸಾಧ್ಯ? ಕಳ್ಳರಿಗೆ ಭಯ ಇದೆ ಅನ್ನೋ ನಂಬಿಕೆನಾದರೂ ಇದೆಯಾ? ಇನ್ನೂವೇ ಉಳ್ಕೊಂಡಿಲ್ಲ ಅಂತೀರಾ ಸರ್? ಯಾವನಿಗೂ ಉಳ್ಕೊಂಡಿಲ್ಲ. ಯಾಕೆ ಹಾಗೆ? ಅದರಲ್ಲೂ ಕಳ್ಳರು ಎಂದರೆ ರೆಗ್ಯುಲರ್ ಕಳ್ಳರಿಗೆ ಹೇಳ್ತಿಲ್ಲ ನಾನು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕಳ್ಳರಲ್ಲ, ದರೋಡೆಕೋರರಾಗೋಗಿದ್ದಾರಲ್ಲ, ಅವ್ರಿಗೆ ಯಾರಿಗೂ ಭಯ ಇಲ್ಲ. ಎಲ್ಲರಿಗೂ ಗೊತ್ತು ಆಚೆ ಬರ್ತೀವಿ ಅಂತ. ನಾನು ಅದಕ್ಕೆ ಅವತ್ತು ಬಡ್ಕೊಂಡಿದ್ದು 50 ಕೋಟಿ ಕೊಡ್ತೀವಿ ಹೊಡ್ಕೋ, ಶಿಕ್ಷೆ 3 ವರ್ಷ. ಈ ಆಫರ್ಗೆ ಗ್ಯಾರಂಟಿ ಸ್ಕೀಮಲ್ಲಿ ಯಾರು ಬರ್ತೀರಾ ಅಂದರೆ 1000 ಜನ ರೆಡಿ ಆಗ್ಬಿಡ್ತಾರೆ ಈ ದೇಶದಲ್ಲಿ. ಬೇಕಾದ್ರೆ 3 ವರ್ಷ ತಾನೇ ಶಿಕ್ಷೆ. 1000 ಜನ ರೆಡಿ ಆಗ್ತಾರೆ, ಬರ್ಕೊಟ್ಟಿದ್ದೀನಿ. ದುಡ್ಡು ಬಂದ್ರೆ 50 ಕೋಟಿ ಹೊಡ್ಕೋ, ಶಿಕ್ಷೆ 3 ವರ್ಷ ಆಗ್ಬೋದು ಒಳಕ್ಕೆ. ನೋ ಪ್ರಾಬ್ಲಮ್, ನಾವು ಒಳಗೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಬೇಕಾದ್ರೆ ಮೆಂಟಲಿ ಪ್ರಿಪೇರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ, ಬಂದ್ಮೇಲೆ ನೋಡ್ಕೊಳ್ಳೋಣ ಬಿಡು ಜೀವನಾನ ಅಂತ ಅಷ್ಟೇ. ಹಂಗಾಗಿ ಯಾವ ಕಳ್ಳರಿಗೂ ಭಯ ಇಲ್ಲ, ಯಾರ ಕಳ್ಳರಿಗೂ ಭಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಸಿದ್ದರಾಮಯ್ಯ ಪ್ರಶ್ನೆ ಒಂದು ಹಂತದಲ್ಲಿ ಅವರು ತೋಳು ತಟ್ಟಿ ಅಬ್ಬರಿಸಿದ್ರಂತೆ. ಅವತ್ತು ತೋಳು ತಟ್ಟಕ್ಕೆ ಒಂದು ಕಾರಣ ಇತ್ತು, ಇವತ್ತು ತೋಳು ತಟ್ಟಿರೋದಕ್ಕೆ ಕಾರಣ ಬೇರೆ. ಆಲ್ ರೈಟ್. ಹಗರಣಗಳು ಬ್ಯಾಂಕ್ಗಳಲ್ಲಿ ಆದದ್ದೇ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ. ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಆಗಿರುವ ಬೃಹತ್ ಹಗರಣದ ಕುರಿತು ಯಾಕೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ವಹಿಸದೆ ಸುಮ್ಮನಿದೆ? ಹಗರಣದಲ್ಲಿ ಭಾಗವಹಿಸಿದ್ದವರು ವಿಧಾನಸೌಧ ಪಾರ್ಲಿಮೆಂಟ್ಗೂ ಹೋಗಿದ್ದಾರೆ. ಯಾರು ವಿರೋಧ ಪಕ್ಷದವ್ರ ಮೇಲೆ ಕೇಸ್ ಹಾಕೋದು, ಸುಳ್ಳು ಕೇಸ್ಗಳು, ಅವರು ಪಾಪ ಎದುರ್ಕೊಂಡು ಇವರಿಗೆ ಬಿಜೆಪಿಗೆ ಸೇರ್ಕೋಬೇಕು, ಆಗ ಮುಚ್ಚಾಕ್ಬಿಡೋದು. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ. ಆಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ಲಿಲ್ಲ. ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು. ಇವ್ರ ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ. ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ, ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು. ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡ್ಕೊಂಡಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನಾಯ್ತಪ್ಪ ನಿಮ್ಗೆ? ಕಳ್ಳರು ವಿರೋಧ ಪಕ್ಷದವರು ಇಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಹೌದು, ಸದನ ನಡೆಯೋ ರೀತಿ ಅಲ್ಲ ಇದು. ಅಷ್ಟು ಗದ್ದಲ ಮಾಡೋದಲ್ಲ. ಪಾರ್ಲಿಮೆಂಟ್ ಅಲ್ಲೂ ಇದನ್ನೇ ಹೇಳ್ತಾರಲ್ಲ. ಹೌದು, ವಿರೋಧ ಪಕ್ಷದವ್ರು ನಡ್ಕೊಳ್ಳೋ ಸೇಮ್ ಹೇಳ್ತಾರೆ, ಸೇಮ್ ಟು ಸೇಮ್. ಅಂದರೆ ಅರ್ಥ ಈ ದೇಶದ ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀರಿ. ಈ ಸುಖಕ್ಕೆ ಆ ಮಾನ್ಯ ಸ್ಪೀಕರ್ ಸಾಹೇಬ್ರು ದಿನಕ್ಕೆ 6 ಸ್ಕೂಲು 8 ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದಲ್ಲಿ ಗ್ಯಾಲರಿಲಿ ಕೂರಿಸ್ತಿದಾರಂತೆ. ನಿಮ್ಗೆ ಕೈ ಮುಗಿದು ಕೇಳ್ಕತ್ತೀನಿ, ಆ ಮಕ್ಕಳನ್ನ ಕರೆಸ್ಬೇಡ್ರಿ ಸ್ಪೀಕರ್ ಸಾಹೇಬ್ರೆ. ಮಾನ ಮರ್ಯಾದೆ ನಾಚಿಕೆ ಎಲ್ಲ ಹಿಂಗೆ ಹರಾಜು ಹಾಕೋಬೇಡ್ರಿ ಕರೆಸ್ಬಿಟ್ಟು. ಆ ಮಕ್ಕಳು ಏನು ಅಭಿಪ್ರಾಯ ತಗೊಂಡು ಹೋಗ್ಬೇಕ್ರಪ್ಪ ಸದನದಿಂದ? ಅವ್ರು ಕಲಿಯೋದೇನು? ಏನು ಕಲ್ತ್ಕೊಳ್ಬೇಕಾಗಿದ್ದೀಗ ಅವರಲ್ಲಿ? ಭಾಷಾ ಪ್ರಯೋಗವೋ, ಏಕವಚನ ಬಹುವಚನ ಪ್ರಯೋಗವೋ, ಕಳ್ಳ, ಲೂಟಿಕೋರ, ಭ್ರಷ್ಟ, ದರೋಡೆಕೋರ, ಪಿತಾಮಹ, ಕಿಂಗು, ಕರಪ್ಷನ್ನು, ಎಂಪರರು, ಚಕ್ರವರ್ತಿ, ಅದೋ ಮಾಡಿದ್ದನ್ನ ನಿಮ್ಮ ಸಮರ್ಥಿಸಿಕೊಳ್ಳೋದು. ನಡವಳಿಕೆಗಳನ್ನು ದಯವಿಟ್ಟು ಕರೆಸ್ಬೇಡ್ರಿ ಸ್ಪೀಕರ್ ಸರ್. ನಿಮಗೇನಾದರೂ ಗೌರವ ಇದ್ದರೆ ನಮ್ಮ ಮಾನ ಮರ್ಯಾದೆ ಉಳಿಸಿ. ಯಾಕೆ ಮುಂದಿನ ಜನರೇಷನ್ ಹಾಳು ಮಾಡ್ತೀರಿ ಸುಮ್ಮನೆ ಕರೆಸ್ಬಿಟ್ಟು? ಇದು ಕತೆ. ಇಲ್ಲಿ ನಡೆಯೋದು ಸದನ ಹೀಗೆ, ಅಲ್ಲಿ ಸದನ ನಡೆಯೋದು ಹಾಗೆ. ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ
ಕಾಂಗ್ರೆಸ್ನವ್ರು ಈ ರೀತಿ ಸದನವನ್ನು ನಡೆಸಿದ್ದು ನಾವು ನೋಡೇ ಇರಲಿಲ್ಲ ಅಂತಾರೆ. ಇಲ್ಲಿ ಕೇಳಿದ್ರು ಬಿಜೆಪಿಯವರು ಹಿಂಗೆ ಅಂತಾರೆ. ಹಾ 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 ಹೇಯ್ ಡೆಮಾಕ್ರಸಿ. ಎಲ್ಲರೂ ಅವರೇ. ಆಲ್ ರೈಟ್. ಏನು ಪಟ್ಟಿ ಕೊಟ್ಟರು ನೋಡೋಣ ಸರ್. ಪಟ್ಟಿ 1000 ಕೊಡ್ಬೋದು. ಅವ್ರು ಕೊಟ್ಟಿರೋದು ಯಾವುದು? ಕೋವಿಡ್ ಹಗರಣದಲ್ಲಿ 40,000 ಕೋಟಿ. ಏನ್ ಇತಿಮಿತಿ ಇಲ್ವೇನ್ರಿ? ಯಾಕೆ ಸರ್? 40,000 ಕೋಟಿ ಸ್ಪೆಂಡೇ ಆಗಿರಲ್ಲ. ಹಗರಣ ಹೆಂಗಾಗತ್ತೆ? ಏನಾಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಹಗರಣ ಎಲ್ಲಾಗತ್ತೆ ಅವಾಗ? ಅದು 40,000 ಕೋಟಿ ಹೊಡೆದು ಬಿಟ್ಟಿದ್ರೆ ಖರ್ಚೇನಾದ್ರು ಆಗಿರ್ಬೇಕಲ್ರಪ್ಪ. ಹೌದು. ವಿಚ್ ಮೀನ್ಸ್ ಅಟ್ಲೀಸ್ಟ್ ಒಂದು 50% ಲೆಕ್ಕ ಹಿಡಿದ್ರು 80,000 ಕೋಟಿ. 80,000 ಕೋಟಿ ಕೋವಿಡ್ ಹಗರಣದಲ್ಲಿ ಖರ್ಚಾಗಿದೆಯಾ ಹಂಗಾರೆ? ಬಸವರಾಜ ಬೊಮ್ಮಾಯಿ ಇದರ ವರದಿನಲ್ಲಿ ಮ್ಯಾಚ್ ಆಗೋಕ್ಕಾದ್ರೂ ಬೇಕಲ್ಲ. ಮ್ಯಾಚ್ ಆಗಬೇಕಲ್ಲ ಅದು. ಅದೇ ಈಗ ಮೂಡಾದಕ್ಕೆ ಬಿಜೆಪಿಯವರು ಹೇಳ್ಬಿಟ್ಟಂಗೆ ಅದು 4,000 ಕೋಟಿ. ಓಕೆ, ಗಡ್. ನಿಮ್ಮ ಲೆವೆಲ್ಗಳಿದೆಯಪ್ಪ, ಆ ನಂಬರ್ಸು ಲೆವೆಲ್ ಇದೆ ಎಲ್ಲಾರ್ಗೂ. ಒಬ್ರು 40, ಒಬ್ರು 4, ಒಬ್ರು 6, ಒಬ್ರು 8. ಚಿಲ್ಲರೆ 2 ಕೋಟಿ 1 ಕೋಟಿಗೆಲ್ಲ ಮಾತೇ ಆಡಲ್ಲ ಯಾರು. ಅದೆಲ್ಲ ಚಿಲ್ಲರೆ. ಎರಡನೇದು 40% ಹಗರಣ 2,000 ಕೋಟಿ. ಫೇರ್. ಏನು ಮಾಡಿದ್ದೀರಿ ಆಮೇಲೆ? ವಾಟ್ ಹ್ಯಾವ್ ಯು ಡನ್? 2,000 ಕೋಟಿ. ವೇರ್? ವಿಚ್ ಆರ್ ದ ಒನ್ಸ್? ಕರ್ಕೊಂಬನ್ನಿ, ಹೆಡೆಮುರಿ ಕಟ್ಟಿ ಕ್ರಮ ತಗೊಳ್ಳಿ ಅಂತ ತಗೊಳ್ಳಲ್ಲ ಯಾರು ನೀವು. ಸುಮ್ಮನೆ ಹೇಳ್ಕೊಂಡು ಹೋಗೋದು. ನೀವು ಅಷ್ಟೇ, ಅವರು ಅಷ್ಟೇ, ಅವರು ಅಷ್ಟೇ, ನೀವು ಅಷ್ಟೇ. ನಿಮ್ಮೆಲ್ಲ ಹಗರಣ ಬಿಚ್ಚಿಟ್ಬಿಡ್ತೀವಿ. ನಿಮ್ಮೆಲ್ಲ ಹಗರಣ ಬಿಚ್ಚಿಟ್ಬಿಡ್ತೀನಿ. ಆ ಸಮಯದಲ್ಲಿ ಲಾಭ ಪಡ್ಕೊಂಡ್ರಾಯ್ತು ಅಷ್ಟೇ. ಬರೀ ಟಾಕರ್ಸು, ಶುದ್ಧ ಪಿಟಿಪಿಟಿಗಳು, ಸದನವೆಂಬ ವ್ಯರ್ಥ ಇದು ಮನೆ. ಬಿಟ್ಕಾಯಿನ್ ಹಗರಣ ಅದು ಏನಾಗಿದೆಯೋ ಯಾವನೂ ಗೊತ್ತದು ಕತೆ. 1,000 ಕೋಟಿ. ಏನು 1,000 ಕೋಟಿ ಅಂದರೆ ಏನು? ಎಷ್ಟು? ಕಿಯಾನಿಕ್ಸ್ ಹಗರಣ 500 ಕೋಟಿ. PSI ಹಗರಣ 100 ಕೋಟಿ. ಇವೆಲ್ಲ ಕೋಟಿ ಕೋಟಿ ಕೋಟಿ. ಇದಾದ್ಮೇಲೆ ಇನ್ನೂ ಯಾವುದೋ 20 ಇದೆ. APMC ಹಗರಣ, ಭೋವಿ ಹಗರಣ, ಟ್ರಕ್ ಟರ್ಮಿನಲ್ ಹಗರಣ, ಪ್ರವಾಸೋದ್ಯಮ ಇಲಾಖೆ ಹಗರಣ. ಸೊ ಹಗರಣವಿಲ್ಲದ ಜಾಗವಿಲ್ಲ, ದೇವರಿಲ್ಲದ ಜಾಗವಿಲ್ಲ. ಹಂಗೆ ಇವಾಗ ಇದನ್ನ ಒಂದು ರಿಪ್ಲೇಸ್ ಮಾಡಬೇಕು. ಸರ್ವಾಂತರ್ಯಾಮಿ ಅಲ್ಲವೇ ಅವನು? ಹೌದು. ಎಲ್ಲ ದೇವರುಗಳು, ಅದು ಹಿಂದೂ ದೇವರು, ಮುಸ್ಲಿಂ ದೇವರು, ಕ್ರೈಸ್ತ ದೇವರು, ಸರ್ವಾಂತರ್ಯಾಮಿ. ಅವನಿಲ್ಲದ ಜಾಗವಿಲ್ಲ. ಹೌದು. ಹಾಗೆ ಇದುವೇ ಹೊಡೆಯದ ಜಾಗವೇ ಇಲ್ಲ. ಆಹಾ, ಎಂತ ಸರ್ವಾಂತರ್ಯಾಮಿಗಳು ನೀವು. ಎಲ್ಲಿ ಬೇಕಾದರೂ ಹೊಡಿತಾರೆ, ಎಲ್ಲಿ ಬೇಕಾದರೂ ಹೊಡಿತಾರೆ ಅಂತ ಅರ್ಥ. ಮತ್ತು ಈ ಎಲ್ಲ ಹಗರಣಗಳನ್ನು ಏನಾದ್ರು ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಈಗ ಒಟ್ಟು ಹಗರಣದ ಮೊತ್ತ ನನ್ನ ಲೆಕ್ಕಾಚಾರದಲ್ಲಿ ಈಗ ಒಂದು 2-2.5 ಲಕ್ಷ ಕೋಟಿಗೆ ಬಂದ್ಬಿಡುತ್ತೆ. ವಿಚ್ ಈಸ್ 1 ಆನ್ಯುಯಲ್ ಬಜೆಟ್ ಆಫ್ ಕರ್ನಾಟಕ. ಹಂಗಾರೆ ಅಷ್ಟು ಲೂಟಿ ಆಗಿದೆ ಅಂತ. ಟ್ರೂ ಆದರೆ ಅಮೇಝಿಂಗು, ಫಾಲ್ಸ್ ಆದರೆ ನಂಗೆ ಗೊತ್ತಿಲ್ಲ, ಲೆಕ್ಕ ಕೊಡಬೇಕು. ಕ್ಯಾನ್ ಮೇಕ್ ಜನರಲೈಸ್ಡ್ ಸ್ಟೇಟ್ಮೆಂಟ್ಸ್ ಎಲ್ಲರೂ ನೀವುಗಳು. ಆಲ್ ರೈಟ್, ಮಾಡಿದ್ದೀರಿ, ಪೊಲಿಟಿಕಲಿ ಮಾಡ್ಕೊಳ್ಳಿ. ಈ ಪಟ್ಟಿ ಕೊಡೋ ಮೂಲಕ ನೀವು ನಿಮಗೆ ನೈತಿಕತೆ ಇಲ್ಲ ಅಂತನಾ ಸರ್? ನೈತಿಕತೆ ಇದೆಯೋ ಬಿಟ್ಟಿದೆಯೋ? ಯಾವನಿಗಿದೆ ರೀ ನೈತಿಕತೆ ಪೈತಿಕತೆ ಎಲ್ಲ? ಇಲ್ಲಿ ಅಧಿಕಾರಕ್ಕೆ ಬಾ, ಲೂಟಿ ಹೊಡಿ, ತಿನ್ನು, ಹೋಗು ಅಷ್ಟೇ. ಯಾವ ನೈತಿಕತೆಯೂ ಇಲ್ಲ, ಪೈತಿಕತೆಯೂ ಇಲ್ಲ ಇಲ್ಲಿ. ಕಳ್ಳರಿಗೆ ಭಯ ಹುಟ್ಟಕ್ಕೆ ಹೇಗೆ ಸಾಧ್ಯ? ಯಾಕೆ ಹುಟ್ಟಬಾರ್ದು ಕಳ್ಳರಿಗೆ ಭಯ? ಆಳುವ ರಾಜ ಸರಿ ಇದ್ರೆ ಯಾಕೆ ಪ್ರಜೆಗಳಲ್ಲಿ ಭಯ ಇರಬಾರ್ದು? ಯಾಕೆ ಇರಬಾರ್ದು? ರಾಜರೇ ಕಳ್ಳರಾಗಿ ಬಿಟ್ಟರೆ ಪ್ರಜೆಗಳಿಗೆ ಯಾಕೆ ಭಯ ಬರಬೇಕು? 1. ಕಳ್ಳರಿಗೆ ಯಾಕೆ ಭಯ ಬರಬೇಕು? 2. 3ನೇದು, IT ED ತನಿಖೆ ಆಗಿದೆಯಾ, ಮಾಡಿದಾರಾ ಅಂತ ಕೇಳಿದಾರೆ ಇಲ್ಲಿ ಅಲ್ವಾ? ಹೌದು. ಮಾಡಿಲ್ಲ, ಅವ್ರು ಮಾಡೋದೂ ಇಲ್ಲ, ಸೆಲೆಕ್ಟಿವ್ ಅಪ್ರೋಚ್. ಅವ್ರು ಮಾಡಲ್ಲ. ಅವ್ರು ನೀವೇನು ಮಾಡ್ತಾ ಇದ್ದೀರಿ? ಐದರ್ ಯು ಶುಡ್ ಗೋ ಟು ಕೋರ್ಟ್. ಈ ಸ್ಕ್ಯಾಮ್ಗಳು ನಡೆದಿದೆ, ಆಸ್ಕ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಡೈರೆಕ್ಟ್ CBI ಇನ್ಕ್ವೈರಿ. ಅಥವಾ ನೀವೇ ಕಾಗದ ಬರೀಬೇಕು, ಇದನ್ನ CBI ಇನ್ಕ್ವೈರಿಗೆ ತಗೋಬೇಕು. ತಗೋತಾರೋ ಬಿಡ್ತಾರೋ, ತನಿಖೆ ಮಾಡ್ತಾರೋ ಬಿಡ್ತಾರೋ, ಆಮೇಲೆ ನೋಡೋಣ. ಹಾಗೆ ಹೇಳಕ್ಕಾರು ಜಾಗ ಇದೆ ನಿಮಗೆ? ನೀವು ಕೇಳ್ತಾನೆ ಇಲ್ಲ, ಕೇಳಲ್ಲ. ಅಥವಾ ಕಂಡಿದ್ದಕ್ಕೆಲ್ಲ ಲಡ್ಕಾಸಿ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಸಾಲ್ವ್ ಮಾಡಬಹುದಾದ ಕೇಸ್ಗಳಿಗೆಲ್ಲ SIT ಮಾಡ್ತಾ ಕೂತಿದ್ದೀರಿ ನೀವುಗಳು. ಆ COD ಹತ್ರ ಸ್ಟಾಫ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಆ CID ಹತ್ರ. ಇದಕ್ಕೂ SIT ಮಾಡಬೇಕಿತ್ತಲ್ಲ ತನಿಖೆಗಳನ್ನು, ಯಾಕೆ ಬಿಟ್ಟಿದ್ದೀರಿ? ನೀವೇ ತನಿಖೆ ಮಾಡ್ಬೋದ? ಕಳ್ಳರಿಗೆ ಭಯ ಹುಟ್ಟಿಸಲು ಈಗ ಹೇಳ್ತಿದ್ದಾರೆ, ಬಟಾ ಬೈಲ್ ಮಾಡ್ತಾರೆ. ಯಾಕೆ ಬಟಾ ಬೈಲ್ ಈಗ ಬರುತ್ತೆ? ಈಗಲೂ ಮಾಡಿ, ನಾನು ಬೇಡ ಅಂದಿಲ್ಲ, ನಾನು ಬೇಡ ಅಂದಿಲ್ಲ. ಯಾಕೆ ಬೇಡ ಅನ್ಬೇಕು? ಇದು ಹೇಗಿದೆ ಗೊತ್ತಾ ಇದು ಪರಿಸ್ಥಿತಿ ಈಗ? ಹಾಂ ಸರ್. ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆಯೋಣ, ಅದನ್ನ ಅಫಿಷಿಯಲೈಸ್ ಮಾಡೋಣ. ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆಯೋಣ.
ಲೂಟಿ ಹೊಡೆದಿದ್ದೀಯಾ ಎಂದು ಆರೋಪ ಮಾಡಿಸೋಣ ಅಥವಾ ಮಾಡೋಣ. ಆ ನಂತರ ಅವರವರು ಆರೋಪದ ಮೂಲಕ ಹಾಗೇ ಅದರ ಅಡಿಯಲ್ಲಿ ಅದನ್ನು ಅರಗಿಸಿಕೊಳ್ಳೋಣ. ಕಾರಣ ಸಾರ್ವಜನಿಕ ಹಣಕ್ಕೆ ದಾದ ಪಿರಿಯಾದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರುವ ದುಷ್ಟ ಕಚಡಗಳೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇರೋದರಿಂದ, ಇನ್ನೂ ಈ ಸಿಸ್ಟಮನ್ನು ಒಪ್ಪಿಕೊಂಡು ಇಲ್ಲಿ ಬದುಕಿ ಬಾಳಬೇಕಾಗಿರೋ ಹಣೆ ಬರಹ ಇರೋದ್ರಿಂದ, ದಾಟ್ಸ್ ದ ಪ್ರಾಬ್ಲಮ್. ಬೋತ್ ಆಫ್ ಯು ಆರ್ ಮೇಕಿಂಗ್ ಅಲಿಗೇಷನ್ಸ್ ಒನ್ ಆನ್ ದಿ ಅದರ್. ಫೇರ್ ಫೇರ್. ನಾವು ವಿ ಆರ್ ಹ್ಯಾಪಿ. ಕಳ್ಳರು ಸಿಕ್ಕಾಕೊಂಡ್ರೆ ಬುರ್ರ ಕಿತ್ಬಿಡ್ಬೇಕು ಹಿಡ್ಕೊಂಡು ಅಂತ, ನಮ್ಗೆ ವಿ ಆರ್ ಹ್ಯಾಪಿ. ಆದ್ರೆ ಆರೋಪಕ್ಕಷ್ಟೇ ಸೀಮಿತ. ಬರೀ ಯಾರಪ್ಪ, ಬರೀ ಯಾರು ನೀನು ಮಾಡಿದ್ದನ್ನೆಲ್ಲ ಹೇಳ್ಬಿಡ್ತೀನಿ ನೋಡೋ ಅನ್ನೋದು ಅಷ್ಟೇ, ಅಲ್ಲಿಗೆ ಮುಗೀತು. ನೀನು ಮಾಡಿದ್ದೆಲ್ಲ ಹೇಳ್ಬಿಡ್ತೀನಿ ನೋಡೋ ಆಮೇಲೆ ಅಷ್ಟೇ, ಅಲ್ಲಿಗೆ ಮುಗೀತು. ಬಾಯ್ ಮುಚ್ಚೋ ಪ್ರಯತ್ನ. ಆಮೇಲೆ ನೆಕ್ಸ್ಟ್ ನೀನು ಹೊಸ್ದಾಗಿ ಮಾಡ್ಕೋ, ಆಗ ಮತ್ತೆ ಚರ್ಚೆಗೆ ಮಾಡೋಣ ಬೇಕಾದ್ರೆ. ಇದು ಯಾವ ಪ್ರಜಾಪ್ರಭುತ್ವ ರೀ? ಇದನ್ನು ಯಾವನಾದರೂ ಪ್ರಜಾಪ್ರಭುತ್ವ ಅಂತ ಕರೀತಾನ? ಈ ಜೋಕ್ ಒಳಗಡೆ ನಾವಿನ್ನೂ ಬದುಕ್ತಾ ಇದ್ದೀವಲ್ಲ, ನಾವೆಂತ ಅವ್ರಪ್ಪ. ಪಾರ್ಟ್ ಆಫ್ ಗವರ್ನೆನ್ಸ್ ಆ್ಯಂಡ್ ಸ್ಟೇಟ್ಸ್ ಇವೆಲ್ಲ ಹೊಡೆಯೋ ದುಡ್ಡನ್ನು ಉಳಿಸಿದ್ರೆ 1000 ಕೆಲಸ ಮಾಡ್ಬೋದು. ಅದು ಯಾಕೆ ಹೊಡಿತಿದ್ದಾರೆ? ಎಸ್, ಹೊಡೀರಿಪ್ಪ, ಚೆಚ್ಚಾಕಿ ಹೇಳ್ತೀನಿ. ನಾಳೆ BJP ಅವ್ರು ಹೇಳಿ ಏನಂತ. BJP ಟೈಮಲ್ಲಿ, ಕಾಂಗ್ರೆಸ್ ಟೈಮಲ್ಲಿ ಕಂಬಳಿ ಹಗರಣ ನಡೆದಿತ್ತು, ಸಾವಿರಾರು ಕೋಟಿ. ಗಂಗಾ ಕಲ್ಯಾಣ ಯೋಜನೆದು ಹಗರಣ ನಡೆದಿತ್ತು, ಅದು ಲಕ್ಷಾಂತರ ಕೋಟಿ. ಅದು ನಡೆದೋಗಿದೆ, ಆಗೋಯ್ತು ರೀ, ಅದು ಹಗರಣ ಆಗೋಯ್ತು ಬಿಡ್ರಿ. ಅದು ಅರ್ಕಾವತಿ ಹಗರಣ, ಅದು $1 ಟ್ರಿಲಿಯನ್ ಕೋಟಿ. ಸುಮ್ಮನೆ ಬಿಡ್ರಿ ಹೇಳ್ತೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ರು ಏನು ಬಿಟ್ಟರು ಏನು ವೇಸ್ಟ್ ಅಲ್ಲ, ಏನು ಪ್ರಯೋಜನ ಇಲ್ವಲ್ಲ. ಬರೀ ಮಾಧ್ಯಮಗಳಿಗೆ ಈ ಥರ ಚರ್ಚೆಗೆ ತಾನೇ ಇದು. ಲೂಟಿ ಆಗಿದ್ದೇನು ವಾಪಸ್ ಬರಲ್ಲ, ಏನು ಬರಲ್ಲ, ಶಿಕ್ಷೆ ಬರೋದು ಇಲ್ಲ, ಕ್ರಮನೂ ಇಲ್ಲ, ಎಂಥದ್ದೂ ಇಲ್ಲ, ಅಷ್ಟೆ. ಎಸ್, ಸದನದಲ್ಲಿ ಬಿಜೆಪಿ ವಿರುದ್ಧ ಅಬ್ಬರಿಸಿದ ಸಿಎಂ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸುದ್ದಿಗೋಷ್ಠಿ ನಡೆಸಿ ವಾಲ್ಮೀಕಿ ನಿಗಮ ಹಗರಣ ಹೇಗೆ ನಡೆದಿದೆ ಎಂಬೆಲ್ಲ ವಿಚಾರವನ್ನ ಬಗೆಬಗೆಯಾಗಿ ಹೇಳ್ತಾ ಹೋದ್ರು. ನಿಗಮದಲ್ಲಿ ಹಗರಣ ನಡೆದಿರೋದು ನಿಜ ಅಂತ ಒಪ್ಪಿಕೊಂಡ ಸಿಎಂ ಇದಕ್ಕೆ ಆಗಿನ ಸಚಿವ ನಾಗೇಂದ್ರ, ನಿಗಮದ ಅಧ್ಯಕ್ಷ ದದ್ದಲ್ ಕಾರಣ ಅಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು. ಎಂಡಿ ಆಗಿದ್ದ ಪದ್ಮನಾಭ್ ಇದರ ಹೊಣೆಗಾರರು ಅಂತ ಕೂಡ ಆಪಾದಿಸಿದ್ರು. ವಸಂತನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಿಂದ MG ರೋಡ್ನ ಶಾಖೆಗೆ ಬ್ಯಾಂಕ್ ಹಣ ಹೋಗಿತ್ತು. 187 ಕೋಟಿ ಅಲ್ಲಿಗೆ ವರ್ಗ ಆಗಿದ್ರ ಬಗ್ಗೆ ಯಾರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೇಳಿದ್ರು. ಆದರೆ ಹೈದರಾಬಾದ್ನ ಶೆಲ್ ಕಂಪನಿಗಳಿಗೆ ನಿಗಮದ ಹಣ ವರ್ಗವಾಗುವಾಗ ಬ್ಯಾಂಕ್ನವರು ಯಾಕೆ ಪ್ರಶ್ನಿಸಲಿಲ್ಲ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ಬ್ಯಾಂಕ್ ಸಿಬ್ಬಂದಿಯೇ ಹಗರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಅಂತ ಆಪಾದಿಸಿದ್ರು. ವಿಪಕ್ಷಗಳು ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇರುವ ಆರೋಪ ಎಲ್ಲ ಸುಳ್ಳು, ನನ್ನನ್ನು ವಿನಾಕಾರಣ ಸಿಲುಕಿಸುವ ಪ್ರಯತ್ನ ಇದು, ನನಗೆ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಪ್ರತಿಪಾದಿಸಿದ್ರು. ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು, ನನಗೂ ಅದಕ್ಕೂ ಏನು ಸಂಬಂಧ? ಅಕೌಂಟ್ ಚೇಂಜ್ ಮಾಡಬೇಕಾದ್ರೆ ತಿಳಿಸಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್, ತಿಳಿಸಿಲ್ಲ. ಬಟ್ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದೇ ಹ್ಯಾವ್ ಡ್ರಾನ್ ದಿ ಮನಿ. ಬಿಜೆಪಿ ಅವರ ಕಾಲದಲ್ಲಿ ಇಷ್ಟೆಲ್ಲ ಹಗರಣಗಳಾದ್ರೂ ಕೂಡ ಇಡಿ ಬರಲಿಲ್ಲ. ಇವರೆಲ್ಲ ಸತ್ಯ ಹರಿಶ್ಚಂದ್ರ, ಬಿಜೆಪಿ ಅವರೆಲ್ಲ ಇಷ್ಟೊಂದು ಹಗರಣ ಮಾಡಿರೋರು. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಮಾಡಿದ್ದು ಅವ್ರನ್ನವ್ರು ಡಿಫೆಂಡ್ ಮಾಡಬೇಕು. ಪೊಲಿಟಿಕಲಿ ಯು ಆರ್ ರೈಟ್. ನನ್ನ ಭಾವನೆಯನ್ನ, ನನ್ನ ಅನಿಸಿಕೆಯನ್ನ, ನನ್ನ ವಾದವನ್ನ ಮಂಡಿಸ್ತಾ ಇದ್ದೀನಿ ರಾಜ್ಯದ ಜನರ ಮುಂದೆ, ಮಂಡಿಸಿ, ನೋ ಪ್ರಾಬ್ಲಮ್. ದಟ್ಸ್ ಪೊಲಿಟಿಕಲಿ ಕರೆಕ್ಟ್, ಬಟ್ ನಾಟ್ ಲೀಗಲಿ ಅಂಡ್ ಕ್ರಿಮಿನಲಿ. Not, you are nobody to give certificate for a criminal. If so, if he has done it. ಕೊಡಕ್ ಬರಲ್ಲ ನೀವು, ಕ್ರಿಮಿನಲಿ ಲೀಗಲಿ ತನಿಖೆಯಲ್ಲಿ ಇರಬೇಕು, ಅಲ್ಲೇ ಇರಬೇಕದು. ನೀವು ಸೆಲ್ಫ್ ಸರ್ಟಿಫಿಕೇಟ್ಗಳನ್ನು ಕೊಟ್ಕೊಳ್ಳೋದು ಭಾರತದ ಬಹುದೊಡ್ಡ ರೋಗ. ಇದು ಪರ್ಟಿಕ್ಯುಲರ್ಲಿ ಈ ಗವರ್ನಮೆಂಟ್ ಕರಪ್ಷನ್, ಸಿಸ್ಟಮಿಕ್ ಕರಪ್ಷನ್ ಅಲ್ಲಿ ಎಲ್ಲ ಅವ್ರವ್ರಿಗೂ ಸರ್ಟಿಫಿಕೇಟ್ ತಗೊಂಡ್ಬಿಡ್ತಾರೆ, ಒಂದೊಂದಿನ ಕಾಯೋದೇ ಇಲ್ಲ ಯಾರುವೆ. ರಕ್ಷಣೆ ಮಾಡಲ್ಲ ಅಂತ ಹೇಳ್ತಾನೆ. ಮತ್ತೆ ಅದೇನಾದ್ರು ಹೇಳಿ, ಈಗ ಅವ್ರು ಹೇಳಿದ್ದಾರೆ. ಈಗ ಇವತ್ತು ಹೇಳಿದ್ರಲ್ಲಿ ಮುಖ್ಯಾಂಶಗಳು ಹೀಗಿದ್ವು. MG ರಸ್ತೆಯ ಬ್ರಾಂಚಿನ ಅಧಿಕಾರಿಗಳು ನೇರ ಅಕ್ರಮದಲ್ಲಿ ಭಾಗಿ. ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಅಸೆಂಬ್ಲಿಲಿ ಮಾಡಿದ್ದ ಎಲ್ಲ ಹೇಳಿಕೆ ನಮಗೆ ಗೊತ್ತಿರೋದೇ, ನಮಗೆ ಗೊತ್ತಿಲ್ಲದೆ ಇರೋದು ಏನು ಅಲ್ಲಿ ಇರಲಿಲ್ಲ. ಮೊದಲಿಂದ ಹೇಳ್ತಾ ಬಂದಿದ್ದೀವಿ, ನಮಗೆಲ್ಲ ಗೊತ್ತಿರೋ ವಿಚಾರನೇ ಪುನರ್ ಮುಖ್ಯಮಂತ್ರಿಗಳು ಅದನ್ನು ತಮ್ಮ ಬಾಯಲ್ಲಿ ಹೇಳಿದ್ದಾರೆ ಅಷ್ಟೇ. ಈ ಬಗ್ಗೆ ಅಕ್ರಮ ನಡೆದಿದೆ, ನಮ್ಗೆಲ್ಲ ಗೊತ್ತು ಅಕ್ರಮ ನಡೆದಿದೆ ಅಂತ. ಈ ಹೊಸ ಅದೇನು ಇನ್ವೆನ್ಷನ್ ಲಾರ್ಡ್ ಐನ್ಸ್ಟೀನ್ಗೆ ಅದೆಂಥದ್ದು ಅಲ್ಲ, ಅದು ಎಲ್ಲವನಿಗೂ ಗೊತ್ತು ಅಕ್ರಮ ಆಗಿದೆ ಇಲ್ಲಿ ಅಂತ. ಅಕ್ರಮದ ಕಾಸನ್ನು ತಿಂದಂಥ ಕಚಡ ಯಾವನು ಅಂತ ಕೇಳ್ತಾ ಇರೋದು ನಾವು ಅಷ್ಟೇ. ಇಲ್ಲಿ ಅಕ್ರಮ ಆಗಿದೆ ಅಂತ ನಮಗೂ ಗೊತ್ತು. ಬ್ಯಾಂಕು ನೇರವಾಗಿ ಅಕ್ರಮದಲ್ಲಿ ಭಾಗಿ, MG ರಸ್ತೆಗಳು ಗೊತ್ತು ಎಲ್ಲರಿಗೂ. ಅಲ್ಲಿ ಯಾರೋ 3 ಆಫೀಸರ್ಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ.
ಜುಲೈ 3ರಂತೆ CBIಗೆ ಬ್ಯಾಂಕ್ನಿಂದಲೇ ದೂರು. ಅದು ಗೊತ್ತು, ಬ್ಯಾಂಕ್ ಅವ್ರು ದೂರು ಕೊಟ್ಟಿದ ಮೇಲೆ ಸ್ಟಾರ್ಟ್ ಆಯ್ತಿದ್ದು ಅಂತ. ಬ್ಯಾಂಕ್ ಅಧಿಕಾರಿಗಳು ನಕಲಿ ವ್ಯಕ್ತಿಯ ದಾಖಲೆ ಪರಿಶೀಲಿಸದೆ ಹಣ ವರ್ಗಾಯಿಸಿದ್ದಾರೆ. ಅಲ್ಲ ಸರ್, ಅಕ್ರಮದಲ್ಲಿ ಭಾಗಿಯಾದವನು ಪರಿಶೀಲಿಸಕ್ಕೆ ಯಾಕೆ ಹೋಗ್ತಾನೆ? ಅವನ ಇಂಟೆನ್ಷನ್ ಅದ. ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಿದ್ದೇಕೆ? ಸಾಯಿ ತೇಜ ಶಿವಕುಮಾರ್. ಅದನ್ನು ಬ್ಯಾಂಕ್ ಕೇಳಬೇಕು. ಈ ಚೆಕ್ಗಳನ್ನು ಆಧರಿಸಿ ನೆಫ್ಟು RTGS ಮಾಡಲು ಅವಕಾಶ ಕೊಟ್ಟಿದ್ದೇಕೆ? ಚೆನ್ನಾಗಿದೆ ಈ ಪ್ರಶ್ನೆಗಳೆಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ನಾನು ನಿಮ್ಮನ್ನು ಕೇಳಬೇಕು ಅನ್ಕೊಂಡಿದ್ದೆ. ಸರ್ಕಾರನ, ಬ್ಯಾಂಕ್ನ, ನೀವೇ ನಮ್ಮನ್ನು ಕೇಳ್ತಾ ಇದ್ದೀರಿ ವಾಪಸ್ಸು. ಯಾವ ಉತ್ತರ ಕೊಡ್ಬೇಕಾ? ಯಾರು ಉತ್ತರ ಕೊಡ್ಬೇಕು ಇದಕ್ಕೀಗ? ಕೊಟ್ಟಿದ್ದೇಕೆ? ಹೊಡೆದಿದ್ದೇಕೆ? ತಿಂದಿದ್ದೇಕೆ? ಸಾಗಿಸಿದ್ದೇಕೆ? ತೇಗಿದ್ದೇಕೆ? ನಮ್ಮನ್ನೇ ವಾಪಸ್ ಕೇಳ್ಬಿಡೋದು ತಪ್ಸ್ಕೊಂಡಾಗಾಯ್ತು. ಅದು ಹೆಂಗಾಗುತ್ತೆ ಸರ್? ಡೂ ನಾಟ್ ಡಿಫೆಂಡ್ ದಿಸ್ ಅಟ್ರಾಷಿಯಸ್ ಕ್ರಿಮಿನಲ್ಸ್. ಇದಕ್ಕೆ ಸರ್ಕಾರ ಜವಾಬ್ದಾರ ಅಲ್ವೇ? ಚುನಾವಣಾ ವೇಳೆ ಇಷ್ಟು ಅಕ್ರಮ ನಡೆಯುವಾಗ IT ಇಲಾಖೆ ಬ್ಯಾಂಕ್ ಅನ್ನ ಕೇಳಲಿಲ್ವಾ? ಕೇಳಲ್ಲ. ಅದು ಹೆಂಗೆ ಕೇಳ್ತಾರೆ? ಲೀಗಲಿ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಆದರೆ ಬ್ಯಾಂಕಿನ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತರಬೇಕಿತ್ತಲ್ವಾ? ಯಾಕೆ ತರಲಿಲ್ಲ? ಓ ಮೈ ಗುಡ್ನೆಸ್, ವಾಟ್ ಕ್ವಶನ್ಸ್. ಇದು ನಿಗಮ ಬ್ಯಾಂಕ್ ಅಧಿಕಾರಿ ಮೇಲೆ ಹುನ್ನಾರ, ಹೊರಗಿನ ವಂಚಕರ ಜೊತೆ. ನೆನ್ನೆ ಹೇಳಿದ್ದೆ ನಾನು ಇದನ್ನ. ಆಫೀಸರ್ಸು ಮತ್ತು ಬ್ಯಾಂಕ್ ಮೇಲೆ ಹಾಕಿದ್ರೆ ಉಳಿದವರೆಲ್ಲ ಪರಾರಿ. ಆ ಪ್ರಯತ್ನ ಪರಾರಿ. ರಾಷ್ಟ್ರೀಕೃತ ಯೂನಿಯನ್ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿದೆ. ಕಳ್ಳತನ ಮಾಡಿದ್ರು ಯಾರಾದರೂ ಕಳ್ರೆ, ಅದು ಎಲ್ಲ ಅವನಿಗೂ ಗೊತ್ತು, ಎಲ್ಲ ಅವನು ಕಳ್ರೆ ಅಂತ. ವಾಲ್ಮೀಕಿ ಹಗರಣದ ಮಾದರಿಯಲ್ಲಿ ಅವರ ಹಗರಣದಲ್ಲಿ ನಡೆದಿತ್ತು APMC ಹಗರಣ. ಸರಿ, ನೀವೇನು ಕಡ್ದು ಕೊಂಟೆ ಹಾಕಿದ್ರಿ ಹೇಳಿ ನನಗೆ? ಏನು ಮಾಡಿದ್ರಿ APMC ಹಗರಣನ? 17-18ರಲ್ಲಿ ಆಗಿರೋದು. ಈಗ ಏನು ಮಾಡಿದ್ರಿ? 1 ವರ್ಷ ಆಗಿದೆಯಲ್ಲ, ಏನು ಮಾಡಿದ್ರಿ? ಹ್ಯಾವ್ ಯು ಡನ್ ಸಮಥಿಂಗ್? ಶೋ ಇಟ್ ಟು ಕರ್ನಾಟಕ ಪೀಪಲ್. ಯಾರು ಹೇಳ್ತಾ ಇದ್ದೀರಿ ಇಂಥ ಸ್ಟೋರಿಗಳನ್ನು? ಸುಮ್ಮನೆ ಎಲ್ಲರೂ ಇಬ್ಬರು ಎರಡು ಸೈಡ್ ಅವರು. ಇದು 17-18ರಲ್ಲಿ ಪದ್ಮನಾಭನಿಂದ ಅಂಬೇಡ್ಕರ್ ನಿಗಮದಲ್ಲಿ ಅಕ್ರಮ ಆಯಿತು. ಅವಾಗ BJP ಕ್ಲೀನ್ ಚಿಟ್, ಅವ್ರು ಕ್ಲೀನ್ ಚಿಟ್ ಕೊಟ್ಟರು, ಅವ್ರು ಕಳ್ಳರು ಅಂತಾನೆ ಇಟ್ಕೋಬೇಕು ನಾನೀಗ. ನೀವ್ಯಾಕೆ ಅಂಥದ್ದೇ ವ್ಯಕ್ತಿ ಅಂತಂದು MD ಮಾಡಿದ್ರಿ ಹಗರಣ? ಇದಕ್ಕೆ ನೀವ್ಯಾಕೆ ಬಿಟ್ರಿ ಆ ವ್ಯಕ್ತಿನಲ್ಲಿ ಇರೋಕ್ಕೆ? ಅವಕಾಶ ಯಾಕೆ ಆಗಬೇಕಿತ್ತು? ಏನು ಅರ್ಥ ಆಗ್ತಿಲ್ಲ ನನಗಿದು. ಐ ಡೋಂಟ್ ನೋ ಹೌ ಥಿಂಗ್ಸ್ ವಿಲ್ ಟೇಕ್ ಶೇಪ್. ಇದರಲ್ಲಿ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಿದ್ದನ್ನೇ ಅವರೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಹೇಳಿದ್ರಲ್ಲಿ ಪ್ರಮುಖವಾಗಿ ದದ್ದಲ್ ಮತ್ತು ನಾಗೇಂದ್ರ ಪಾತ್ರವಿಲ್ಲ. ನಾಗೇಂದ್ರ ಪಾತ್ರವಿಲ್ಲದಿದ್ದಾಗ ರಾಜೀನಾಮೆ ಯಾಕಾಗತ್ತದು? ಯಾಕೆ ಆಗಬೇಕಿತ್ತು? ಒಂದು ವೇಳೆ ಒಬ್ಬ ಮಂತ್ರಿಯಾಗಿ ಆತನನ್ನು ಕರೆಸಿ ಎಂಬರಾಜ್ ಮಾಡ್ಬೋದು ಅಂದರೆ ಯು ಕುಡ್ ಹವ್ ಜಸ್ಟ್ ಮೇಡ್ ಎ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ಲೆಟ್ಸ್ ವೆಯ್ಟ್ ಅಂತ. ಪಾತ್ರವೇ ಇಲ್ಲ ಅನ್ನೋವಾಗ ಅಂದ್ರೆ ಅವ್ರದ್ದು ಡೆತ್ ನೋಟ್ ಅಲ್ಲಿ ಅವರ ಸಚಿವರ ಹೆಸರು ಅಂತ, ಸಚಿವರ ಮೌಖಿಕ ಆದೇಶ FIR ಅಲ್ಲಿ ಹೆಸರು ಇಲ್ವಲ್ಲ ನಿಮ್ಮ ಪ್ರಕಾರ? ಸ್ವಯಂ ಪ್ರೇರಿತವಾಗಿ ಅವರೇ ಕೊಟ್ಟಿರೋದು. FIR ಅಲ್ಲಿ ಹೆಸರೇ ಇಲ್ವಲ್ಲ ನಿಮ್ಮ ಪ್ರಕಾರ? ಸ್ವಯಂ ಪ್ರೇರಿತವಾಗಿ ಕೊಡಕ್ಕೆ ಅವ್ರೇನು ಸನ್ಯಾಸಿ ಮೊಮ್ಮಗನ? ಅಥವಾ ಇವರು ಏನು ಕ್ಯೂ ನಿಂತಿದಾರ ಸನ್ಯಾಸಿ ಆಗಕ್ಕೆ ನಾಳೆ? ಯಾಕೆ ರಾಜೀನಾಮೆ ತಗೋತೀರಿ ಅವ್ರದ್ದು? ಆಲ್ ರೈಟ್. ಸ್ಟಿಲ್ ಹೌ ಕ್ಯಾನ್ ಯು ಗಿವ್ ಎ ಕ್ಲೀನ್ ಸರ್ಟಿಫಿಕೇಟ್ ಆಸ್ ಎ ಚೀಫ್ ಮಿನಿಸ್ಟರ್ ವೆನ್ SIT is investigating? SIT ಆಫೀಸರ್ಸ್ ಕಮ್ಸ್ ಅಂಡರ್ ಯು ಡೈರೆಕ್ಟ್ಲಿ, ಅಡ್ಮಿನಿಸ್ಟ್ರೇಟಿವ್ಲಿ, ಆಡಳಿತಾತ್ಮಕವಾಗಿ. ನೀವು ಕ್ಲೀನ್ ಚಿಟ್ಟನ್ನು ಇಬ್ಬರಿಗೆ ಕೊಟ್ಟುಬಿಟ್ರೆ ಹಾಗಾದ್ರೆ SIT ರಿಪೋರ್ಟ್ ಏನಿರಬೇಕೀಗ? ಇಟ್ ಈಸ್ ಅಸ್ಯೂಮ್ಡ್ ನೋ ರೋಲ್ ಆಫ್ ದೋಸ್ ಟು ಅಂತ, ಬಿಕಾಸ್ ಯು ಆರ್ ಗಿವಿಂಗ್ ಎ ಸರ್ಟಿಫಿಕೇಟ್ ಆಸ್ ಎ ಬಾಸ್. ಯು ಆರ್ ದ ಬಾಸ್. ಹ್ಯಾಕ್ ಕೊಡ್ತೀರಿ ಕ್ಲೀನ್ ಸರ್ಟಿಫಿಕೇಟ್ನ? ನೀವು ಕೊಡಕ್ಕೆ ಬರಲ್ಲ. ನೀವು ತನಿಖೆ ಮುಗ್ದೇ ಹೋಯ್ತಾ? ಅವ್ರು ಪಾರ್ಟಿಸಿಪೇಟ್ ಮಾಡಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಅದು ಆಮೇಲೆ ಕೊಡಕ್ಕೆ ಬರಲ್ಲ. ಆದರೆ ಸರ್ಟಿಫಿಕೇಟ್ನ ನೀವು ಕ್ರಿಮಿನಲಿ ಆ್ಯಂಡ್ ಪೊಲಿಟಿಕಲಿ, ಇದರಲ್ಲಿ ಲೀಗಲಿ, ಪೊಲಿಟಿಕಲಿ ನೀವು ಡಿಫೆಂಡ್ ಮಾಡ್ಕೊಳ್ಳಿ, ನಾನು ಸಹೋದ್ಯೋಗಿ ತಪ್ಪಿಲ್ಲ ಅಂತ, ಅದು ಬೇರೆ ವಿಚಾರ. ಅದು ಲೂಟಿ ಹೊಡೆದಿದ್ದಕ್ಕೆ ಆಫೀಸರ್ಸ್ಗೆ ಇದೊಂದು ಪಾಠ. ಎಂಜಿಲು ಮತ್ತು ಹೇಸಿಗೆಯನ್ನು ತಿನ್ನುವ ಆಫೀಸರ್ಸ್ಗೆ ಮಾತ್ರ ಹೇಳುತ್ತಿರೋದು ಇದನ್ನು. ನಿಮಗಿದೊಂದು ಪಾಠ. ಇಂಥ ಪಾಠ ಹಿಂದೆ ನಡೆದಿದೆ, ಇನ್ನೊಮ್ಮೆ ಬಂದಿದೆ ಅಷ್ಟೇ ಈ ಪಾಠ. ರಾಜಕಾರಣಿಗಳು ಅಥವಾ ನಿಮ್ಮನ್ನು ಆಳುವ ಮಂದಿಯ ಬಾಯಿ ಮಾತಿಗೆ ಕಟ್ಟು ಬಿದ್ದು ಅವರು ಹೇಳುವ ಕಚಡಾ ಕೆಲಸವನ್ನು ಮಾಡಿ ಅವರು ಹೇಸಿಗೆ ತಿಂದಿದ್ದನ್ನು ನೀವು ಒಂದು ಚೂರು ಕೆಳಗೆ ಬಿದ್ದಿದ್ದನ್ನು ಒಂಥರ ಒರೆಸ್ಕೊಂಡು ಕೈಯಲ್ಲಿ ನೆಕ್ಕುತ್ತೀರಲ್ಲ, ನಿಮಗೆಲ್ಲ ಪಾಠ ಇದು. ಯಾಕೆ ಅಂದರೆ ಇವತ್ತು ಡೈರೆಕ್ಟ್ಲಿ ಆಫೀಸರ್ಸ್ ಬಿಕೇಮ್ ರೆಸ್ಪಾನ್ಸಿಬಲ್. ಯಾರ ಪದ್ಮನಾಭ ಎಲ್ಲ ಆಫೀಸರ್ಸ್ ಪ್ರಾಬ್ಲಮ್. ಆಫೀಸರ್ಸೇ ಎಲ್ಲ ಮಾಡೋದಾದರೆ ಕತ್ತೆ ಕಾಯಕ್ಕಿದ್ದೀರೇನು ಮಂತ್ರಿಗಳು ಎಲ್ಲರೂ? ನೀವು ಯಾಕಿದ್ದೀರಿ ಅಧ್ಯಕ್ಷರು ಮಂತ್ರಿಗಳು? ಹಂಗಾರೆ ಮಣುತಿನಕ್ಕಿದ್ದೀರಾ ಎಲ್ಲರೂ? ಏನಕ್ಕಿದ್ದೀರಿ ನೀವುಗಳು? ನಿಮ್ಮ ರೋಲ್ ಏನು ಹಂಗಾರೆ? ನೀವು ಯಾಕೆ ಇರ್ಬೇಕು ಹಂಗಾರೆ? ಯಾನಕ್ಕಿರ್ಬೇಕು? ಶೋಕಿಗ ಯಾಕಿರ್ಬೇಕು ನೀವು? ವೈ? ಒಂದು ವೇಳೆ ಈ ವಾಲ್ಮೀಕಿ ನಿಗರಣದ ಬರೀ ಅಧಿಕಾರಿಗಳೇ ಇರಬಹುದು, ಅಧಿಕಾರಿಗಳೇ ಗೊತ್ತಿಲ್ಲ ನನಗೆ, ಅಧಿಕಾರಿಗಳೇ ಮಾಡಿಬಿಟ್ಟಿದ್ದಾರೆ
ಯಾರ್ದು ಪಾತ್ರ ಇಲ್ಲ ನಾಗೇಂದ್ರ, ಅದಾದಲ್ಲಿ ಯಾರ್ದು ಇಲ್ಲ ಪಕ್ಕ ಅಂತ ನಾನು ತೀರ್ಮಾನ ಮಾಡೋಗಿದ್ದೀನಿ ಅಂದರೆ ನಾಳೆ BJP ನೀವು ಇವತ್ತು ಕೊಟ್ಟಂಥ 21 ಹಗರಣಕ್ಕೂ ಅದೇ ಉತ್ತರ ಕೊಡ್ತಾರೆ. ಎಲ್ಲ ಅಧಿಕಾರಿಗಳು ಮಾಡಿರ್ಬೋದು ಅವತ್ತು, ನಮ್ಮದೇನು ಪಾತ್ರ ಇಲ್ಲ. ಇಸ್ ಇಟ್ ಓಕೆ? ನಿಮ್ದ್ರಲ್ಲಾದರೆ ಬರೀ ಅಧಿಕಾರಿಗಳಾಗತ್ತೆ, ಅಲ್ಲಿ ಮಾತ್ರ ಅಧಿಕಾರಿಗಳಾಗಲ್ವಾ ಹಂಗಾರೆ? ವಾಯ್? ಹೌದು, ಅವರು ಅದನ್ನೇ ಫಾಲೋ ಮಾಡ್ಬೋದು. ಒಂದು ರಾಜ್ಯ, ಒಂದು ಸ್ಥಾಪಿತ ಸರ್ಕಾರ ಪಾರದರ್ಶಕತೆಯನ್ನು ಮರೆತು ಸ್ವರಕ್ಷಣೆಗೆ ಮುಂದಾದಾಗ ಹೀಗಾಗ್ತಾ ಹೋಗುತ್ತೀವಲ್ಲ. ಬಲಿ ಹಾಕ್ರಿ ಅವನು ಯಾವನಿದ್ದಾನೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮನೇಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲದೇ ಇರೋದೆಲ್ಲ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಅನುಭವಿಸಿ. ಈಗ ಅಷ್ಟು ಹಣ ರಿಕವರಿ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. 100 ಐ ಆಮ್ ವೆರಿ ಹ್ಯಾಪಿ. ರಿಕವರಿ ಆಯ್ತಾ ಅಂತೆ ಅಂದರೆ ಮುಗಿದೋಯ್ತಾ ಕಳ್ಳತನ? ಯಾವನವನು ಕಚಡ, ಅವನು ಸರ್ಕಾರದ ಹಣ ತೆಗೆದುಕೊಂಡೋಗಿ ವಾಪಸ್ ತಂದವನು. ಹಾಗಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ, ನನಗೆ ನಾಳೆ 100 ಕೋಟಿ ಬೇಕು, ನನಗೆ 100 ಕೋಟಿ ಕೊಡಿ. ನಾನು ಪ್ರಾಂಪ್ಟಾಗಿ 6 ತಿಂಗಳು ವಾಪಸ್ ಕೊಡ್ತೀನಿ. ಓಕೆ, ನಾನು ಪ್ರಾಂಪ್ಟಾಗಿ ವಾಪಸ್ ಕೊಡ್ತೀನಿ, ಮೋಸ ಮಾಡಲ್ಲ. ನನಗೆ 100 ಕೋಟಿ ಕೊಡಿ, ಹಂಗಾರೆ ಟ್ರಾನ್ಸ್ಫರ್ ಮಾಡಿ ನನಗೆ, ನಾನು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ 100 crores ವಾಪಸ್ ಕೊಡ್ತೀನಿ. ಇಸ್ ಇಟ್ ಓಕೆ? ಈಸ್ ದಿಸ್ ದ ವೇ ವಿ ಹ್ಯಾಂಡಲ್ ಪಬ್ಲಿಕ್ ಮನಿ? ತಗೊಂಡೋಗಿದ್ದನ್ನು ವಾಪಸ್ ತಂದಿದ್ದಾನೆ ಅಂದರೆ ಅಕ್ರಮ ಆಗಿಲ್ಲ ಅಂತನ, ಕಚಡ ಕೆಲಸ ಅಲ್ಲ ಅಂತನ? ನಂಬರ್ 1. ನಂಬರ್ 2, ಒಂದು ವೇಳೆ ಅಲ್ಲಿ ಫೇಕ್ ಹೆಸರನ್ನು ಸೃಷ್ಟಿ ಮಾಡಿ ಅವನು ಯಾವನೋ ಕಚಡ, ಬ್ಯಾಂಕ್ ಅಧಿಕಾರಿಗಳಂತ ಕಚಡಗಳ ಜೊತೆ ಸೇರ್ಕೊಂಡು ಮಾಡಿದ್ದಾನೆ ಅಂತಲೇ ಇರಲಿ, ನನಗೆ ತೊಂದರೆ ಇಲ್ಲ. ಫೇಕ್ ಅಕೌಂಟಿಂದ ಒಂದು ಫೇಕ್ ಅಕೌಂಟಿಗೆ ಹೈದರಾಬಾದಲ್ಲೆಲ್ಲ ದುಡ್ಡು ಹೋಗಿದೆ ಅಂತಲೇ ಇಟ್ಕೊಳ್ಳೋಣ, ಇಟ್ಸ್ ಆಲ್ ರೈಟ್. ಹೋಗಿದೆ ಅಷ್ಟೇ, ಬೇರೆ. ಬಟ್ ಈ ಹಣ ಮದ್ಯದಂಗಡಿಗಳು ಮತ್ತು ಕೆಲಸಕ್ಕೆ ಬಾರದ ಕಂಪನಿಗಳ ಅಕೌಂಟ್ಗಳಿಗೆಲ್ಲ ಯಾಕೆ ಹೋಗಿದೆ ದುಡ್ಡು? ಮತ್ತು ಯಾರದು ಆ ಕಂಪನಿಗಳು ಅಥವಾ ಕೆಲಸಕ್ಕೆ ಬಾರದ ಅಕೌಂಟ್ಗಳು? ನೋಡು, ಯಾರವರು? ಹೂ ಆರ್ ದೇ? ಯಾಕೆ ಹೋಯ್ತು ಅಲ್ಲಿಗೆ? ಪ್ಲಸ್ ಅವ್ರು ಯಾರು? ಇದು ಗೊತ್ತಾಗಬೇಕಲ್ಲ. ಇಲ್ಲದ್ರೆ ನೀವು ನಾಳೆ ದಯಮಾಡಿ ನನಗೆ 100 ಕೋಟಿ ಕೊಡಿ, ನಾವು ವಾಪಸ್ ಕೊಡ್ತೀನಿ. ಎಷ್ಟು ಕೊಟ್ಟಿದ್ದೀರಿ? ನಾಳೆ ಅದನ್ನು ಯಾವನಾದರೂ ಸಿದ್ದರಾಮಯ್ಯನವರೇ ಅವ್ಯವಹಾರ ರಂಗನಾಥಕ್ಕೆ 100 ಕೋಟಿ ಕೊಟ್ಟಿದ್ದು ನೀವು ಅಂತ ಹೇಳಿದ್ರೆ, ಡ್ಯಾಮೇಜ್ಕೊಂಡು ಕೂತ್ಕಾವ್, ಅವ್ರು 100 ಕೋಟಿ ವಾಪಸ್ ಕೊಟ್ಟಾಯ್ತು ಅಂತ ಹೇಳಿ ಹಂಗಾರೆ, ನೋ ಪ್ರಾಬ್ಲಮ್. ದಿಸ್ ಇಸ್ ನಾಟ್ ದ ವೇ ಟು ಹ್ಯಾಂಡಲ್ ಪಬ್ಲಿಕ್ ಮನಿ. ಐ ಆಮ್ ಪ್ರೆಟಿ ಶ್ಯೂರ್ ನೀವು ಈ ಸ್ಕ್ಯಾಮನ್ನು ಡಿಫೆಂಡ್ ಮಾಡ್ತಾ ಹೋದರೆ ದಿಸ್ ವಿಲ್ ಬಿಕಮ್ ಎ ಮೋಡಸ್ ಆಪರಂಡೈ ಫಾರ್ ಟುಮಾರೋ. ಎಲ್ಲ ಕಡೆ ಬ್ಯಾಂಕ್ ಅಧಿಕಾರಿಗಳು, ಟೇಕ್ ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ಇನ್ನು ನನಗೆ 3 ವರ್ಷ ಸರ್ವಿಸ್ ಇದೆ, ಸರ್ಕಾರದಲ್ಲಿ ನನಗೆ 2 ವರ್ಷ ಸರ್ವಿಸ್ ಇದೆ. 2 ವರ್ಷ ಸರ್ವೀಸು, 3 ವರ್ಷ ಸರ್ವಿಸ್ ಇರೋ 6 ಅಧಿಕಾರಿಗಳು ಸೇರ್ಕೊಂಡ್ಬಿಟ್ರೆ ಈಚೆ ಆಚೆ ಕಡೆಯಿಂದ, if they swindle like this money, 100 crore or 200 crores, even if they go to jail of 3 years or 4 years or 5 years under Indian Act ಅಲ್ಲಿ, ಕ್ರಿಮಿನಲ್ ಆ್ಯಕ್ಟ್ಸ್ ಅಲ್ಲಿ ಏನು ಮಾಡ್ಕೋತೀರಿ? ಆಗ ಎಲ್ಲರೂ ಹೇಳ್ತಾರೆ ಅದು ಬ್ಯಾಂಕ್ ಅವ್ನು ಮಾಡಿದ್ದು, ಅದು ಆಫೀಸರ್ ಮಾಡಿರೋದು. ಸಾರ್ವಜನಿಕ ಹಣದ ರಕ್ಷಕರಾಗಿ ಮತ್ತು ಆಸ್ ಟ್ರಸ್ಟಿಗಳಾಗಿ ನಿಮ್ಮ ಕೈಗೆ ಆ ದುಡ್ಡನ್ನು ಕೊಟ್ಟಿರೋದು ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾನ್ಯ ಸಾಹೇಬ್ರೆ. ಯು ಆರ್ ಎ ಫಿನಾನ್ಸ್ ಮಿನಿಸ್ಟರ್ ಅಂದರೆ ಕೀ ನಿಮ್ಮ ಕೈಯಲ್ಲಿರಬೇಕು. ಕಂಡುಕೊಂಡವನೆಲ್ಲ ಕೀ ತಗೊಂಡು ಹೋಗೋದು ಅಲ್ಲ, ಅಲ್ಲಿ ಕಂಡುಕೊಂಡವನೆಲ್ಲ ಬರೋದು, ಬೀಗ ತೆಗೆಯೋದು, ಬೇಕಾದ್ರೆ ನಿಮ್ಮ ಜಾಬ್ಗೆ ಹಾಕೊಂಡು ಹೋಗೋಕೆ ಅಲ್ಲ ನಿಮ್ಮ ಕೈಯಲ್ಲಿ ಕೀ ಕೊಟ್ಟಿರೋದು. ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಅಂಡರ್ ಲಾಕ್ ಆ್ಯಂಡ್ ಕೀ. ನಿಮ್ಮ ಕೈಯಲ್ಲಿರಬೇಕಾದ್ದು ಫೈನಾನ್ಸ್ ದುಡ್ಡು. ಹೌ ಡು ನಾಟ್ ಡಿಫೆಂಡ್ ದಿಸ್ ವಾಲ್ಮೀಕಿ ಹಗರಣನ. ನಿಮ್ಮ ಮೋಡ ಪಾಡೋದೆಲ್ಲ ಏನೇನು ಮಾಡ್ತೀರೋ ಮಾಡ್ಕೊಳ್ಳಿ, ನೋಡೋಣ ಆಮೇಲೆ ಹೇಗೆ ಡಿಫೆಂಡ್ ಮಾಡ್ತೀರಿ ಇದನ್ನು. ಕಚಡಗಳಿಗೆಲ್ಲ ಡಿಫೆಂಡ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ನಾವೇನು ಮಾಡಬೇಕು?